ಕರ್ಣ, ನನ್ನ ಸಂಗಡ ಬಾ ಕರ್ಣ. ನಿನ್ನೊಡನೆ ಅತ್ಯಂತ ರಹಸ್ಯವಾದ ವಿಚಾರವನ್ನು ಮಾತನಾಡಬೇಕಾಗಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನಲ್ಲಿ ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೆ. ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನು ನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ ಕರ್ಣ. ಶ್ರೇಷ್ಠ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವೇ ಆಗಿದೆ. ಓ, ಮರೆತಿದ್ದೆ, ಇದು ಯುದ್ಧದ ಕಾಲ. ನೀವಾದರೂ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ಅದನ ಅಪನಿಂದನೆಯಲಿ ಬೆಂದೆ. ಪರಮಾತ್ಮ, ಇಂದು ಅದನ ಅಪನಿಂದನೆಯಲಿ ಬೆಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯ ದೇವಾ. ಶೋಧನೆಯೇನಿದು ವಿಧಿಶಾಪ. ಪಾಪಿಯಾದೆ ಕಡಿಪಾತ ಕೀಳ ದೇವಾ. ಶೋಧನೆಯೇನಿದು ವಿಧಿಶಾಪ. ಜನ್ಮ ರಹಸ್ಯದ ಆಂತರ್ಯವರಿತು. ಜಲೋಮದಾತೆಯ ಕೀರ್ತನೆ ಮೆರೆದು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು. ಜಲೋಮದಾತೆಯ ಕೀರ್ತನೆ ಮೆರೆತು. ಜೀವಿಸಲೇ ಪರಿ ಸಹಜರ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಸಮಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆಯೇನಿದು ವಿಧಿಶಾಪ. ಪಾಪಿಯಾದೆ ಕಡುತಾಪ ಕೀಡ ದೇವಾ. ಶೋಧನೆಯೇನಿದು ವಿಧಿಶಾಪ. ವಿಧಿಶಾಪ ವಿಧಿಶಾಪ ವಿಧಿಶಾಪ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡಿದರೆ ರವರವಾದಿ ನರಕ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ದೊಡ್ಡಬೇಡ ದೇವ. ಪರಮಾತ್ಮ, ಪಾಂಡು ಕುವರರ ಸೇರುತ್ತ ನೀನು. ಪರಮಾತ್ಮ, ಪಾಂಡು ಕುವರರ
ಸೇರುತ್ತ ನೀನು ಧರೆಯನು ಪೊರೆಯೈ ಧರ್ಮವು ನೀರಿತ ಧರೆಯನು ಪೊರೆಯೈ ಧರ್ಮವು ನೀರಿತ ಅನುಜರ ಸೇರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ಸುರ ಚಿರ ಶರದರ ಶರಣರ ಪೊರೆವನೆ ಸುರ ಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿಂದ ಲಿಸುವೀರ ದಾನ ಶೂರನಿ ನಾಂದಿಯ ಬಿರುದ ದಾನ ಶೂರನಿ ನಾಂದಿಯ ಬಿರುದ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಸ್ವಾಮಿ ಬಾನಿಸ್ವಾಮಿ ಸುರ ಚಿರ ಶರದರ ಶರಣರ ಪೊರೆವನೆ ಸುರ ಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿಂದ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದಳು. ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಆಕೆಯು ಲೋಕಪಮಾನಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಆಗ ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿದರು. ಈಗ ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾಕಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕಿಳುವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾಕರಣ. ಪರಮಾತ್ಮ, ಆ ಪಾಂಡವರು ತಾವು ಹೇಳುತ್ತಿರುವ ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನನನ್ನು ಕಂಡಾಗಲಲ್ಲ, ಏ ಸೂತ, ನೀಚ, ಹೀನಕುಲದವ ಎಂದು ಹೀಯಾಳುತ್ತಿರುವಿರಲ್ಲ, ನಾನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ? ತಿಳಿದು ಕರ್ಣ. ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ, ಆ ಕರ್ಣನಾರು, ಆತನನ್ನು ಕಂಡಾಗಲೆಲ್ಲ ನನಗೆ ಮರುಕು ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ನಾನೀಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸಿ ಬಂದಿರೋನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡು ರಾಜ, ಕುಂತಿದೇವಿ, ಮಾತ್ರೀದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದಲೂ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮವೀರ್ಯಾದ ಅರ್ಜುನನು ನನ್ನ ಸಹೋದರನೇ. ಏ ಅರ್ಜುನ,
ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವಜನ್ಮದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತಬ್ಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಈಗ ಇಂಥವರೇ ಬಂಧು ವರ್ಗದವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಏ ಪಾಪಿಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲೆತ್ತಿಸುತ್ತವಯ್ಯ. ಕೊಲಲೇ ಪಾಂಡು ಕುಮಾರರಂ ನಾ ಕೊಲಲೇ, ಕೊಲಲೇ ದುರುಳ ತಮ್ಮಂದಿರಂ ನಾ ಕೊಲಲೇ, ಕೊಲದೆ ನಾಂ ಬಿಟ್ಟೊಡೆ, ಕೊಲದೆ ನಾಂ ಬಿಟ್ಟೊಡೆ ಎನ್ ಸ್ವಾಮಿ ಕೌರವೇಶ್ವರನು ಈ ದರೆಯೋಳ್ ಸಿರಿ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ತರಿದೋ, ಚಲದಿಂ ಪಾರ್ಥನ ರುಂಡವಂ ತರಿದೋ ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಪೆ. ಪಾರ್ಥನ ಘೋರ ತರಕ್ಕೆ ನಾನ್ ತುತ್ತಾಗಲೇ, ನಾನ್ ಸಾಯಲೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದೆ ಪರಿಭವ ಸವೆಸಿದೆ ಜೀವ, ತಳೆದೆ ಪರಿಭವ ಸವೆಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ. ಕೃಷ್ಣ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಇಂದು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, 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 ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಹೇಗೆ, ಏನಾಗಿದು? ಶಾಂತೆ ಶಾಂತೆ, ಹೊರಬೀರಳಾಗಿ ಹೊರ ಪತ್ನಿಯಾಗಿ ಮರಗುವೆ ಕೇಳೆ, ಮರಗುವೆ ಕೇಳೆ. ಪಾಂಡು ಪುತ್ರರು ಪತ್ನಿಯಾಗಿ ನೀನು, ಪಾಂಡು ಪುತ್ರರು ಪತ್ನಿಯಾಗಿ ನೀನು, ಕಡುಕೋಪದಿಂದ ದುಡುಕುವೇಕೆ ಕೋಮಲಾಗಿಯೇ, ಕಡುಕೋಪದಿಂದ ದುಡುಕುವೇಕೆ ಕೋಮಲಾಗಿಯೇ. ಕಾಂತೆ ಕಾಂತೆ, ಹೊರಬೀರಳಾಗಿ ಹೊರ ಪತ್ನಿಯಾಗಿ ಮರಗುವೆ ಕೇಳೆ, ಮರಗುವೆ ಕೇಳೆ. ಪಾಂಚಾಲಿ, ಏನಾಗಿತ್ತು? ಏನಾಗಿದೆ? ಈ ದಂಡಕ್ಕೆ ನಿಷ್ಕಾರಣವಾಗಿ ಹೇಳುತ್ತಿರಲ್ಲ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಳಿವಿಗೆ 1 ಅಲ್ಲ 10 ಕಾಳಲಿರು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಹೇಗೆ ರೋದಿಪೆ ಕರುಣಿ ಮಣಿಯು ನೀ, ಹೇಗೆ ರೋದಿಪೆ? ಬಿಡು ಬಿಡು ನಿನ್ನಯ ಹಳಲ ಕೊಡುಗಿಡುವೆನು ದೂರಲ್ಲ
ಹೊಳಲು ಬಿಡು ಬಿಡು ನಿನ್ನೆಯ ಹೊಳಲು ಪಡೆದಿರುವೆನು ದುರಲ್ಲ ಹೊಳವು ಬಂಧಿಸುವೆ ಮತಾಂತರ ಬಂಧಿಸುವೆ ಮತಾಂತರ ಸಂತೆ ಮಾಡ ನೀ ವಿಂತೆಯ ಬಿಡುನೆ ಏಕೆ ರೋದಿಬ್ಬೆ ಏಕೆ ರೋದಿಬ್ಬೆ ತರುಣಿ ಮಣಿಯು ನೀ ಏಕೆ ರೋದಿಬ್ಬೆ ಪಾಂಚಾಲಿ ಆ ಪಾರ್ವತಿಯನ್ನು ಬಾಯಿ ನಿಮಗೆ ಏನೊಂದು ಉತ್ತರ ಕೊಟ್ಟಿರುವೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ ಬಾಬು. ಜಾಣೆ ಒದ್ದಾಡುವೆನು ಬಾರೆ ಜಾಣೆ ಒದ್ದಾಡುವೆನು ಬಾರೆ ಈ ಭೀಮನ ಪಟ್ಟದ ರಾಣಿಯ ನೀನೆ ಪ್ರಾಣೇಶ್ವರ ಈ ಭೀಮನ ಪಟ್ಟದ ರಾಣಿಯ ನೀನೆ ಜಾಣೆ ಒದ್ದಾಡುವೆನು ಬಾರೆ ಕುರುಕುಲ ಅದಮರ ರಣಗಳು ಕೆಣಕು ಕುರುವಂಶವನ ನಾಶಂ ದೈವ ಪ್ರಾಣೇಶ್ವರ ಕುರುಕುಲ ಅದಮರ ರಣಗಳು ಕೆಣಕು ಕುರುವಂಶವನ ನಾಶಂ ದೈವ ಕುರುಳದು ಸಾಸನ ಓಡಲದು ಬಗೆದು ಕುರುಳದು ಸಾಸನ ಓಡಲನ್ನು ಬಗೆದು ಬಿಚ್ಚದ ಮುಡಿಯನ್ನು ಕಟ್ಟುವೆ ಬಾರೆ ನಿಜವೇ ಸ್ವಾಮಿ? ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪಟ್ಟದ ರಾಣಿ ನೀನೆ ಈ ಭೀಮನ ಪಟ್ಟದ ರಾಣಿಯು ಜಾಣೆ ಮುದ್ದಾಡುವೆನು ಬಾರೆ ಪ್ರಾಣೇಶ್ವರ ಪ್ರೇಸೆ ನೇನೆ ಮಾಡಿದ ಶಪಥವ ಮರೆಯುವೆ ನೇನೆ ಪ್ರಾಣೇಶ್ವರ ಸಮಯ ಪರಿಭವವ ಮರೆತಿರುವೇನೆ ಮಾಡಿದ ಶಪಥವ ಮರೆಯುವೆ ನೇನೆ ಚಿಂತೆಯದಕ್ಕೆ ದೃಪದಕ್ಕುವರಿಯೇ ಚಿಂತೆಯು ಏದಕ್ಕೆ ದೃಪದಕ್ಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪಟ್ಟದ ರಾಣಿಯು ನೀನೆ ಈ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ರಮತೆಯ ಮನಗೆ ನೀಯ ವಿರಾಮ ಪ್ರಾಣೇಶ್ವರ ರಮತೆಯ ಮನಗೆ ನೀವ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ಮನಮುದಿಸುವ ಮಧು ಆಶ ವಿಲಾಸ ಪ್ರಾಣೇಶ್ವರ ಸ್ವಾಮಿ ಮನಮುದಿಸುವ ಮಧು ಆಶ ವಿಲಾಸ ಗೌರವ ಶಿರವ ಧರೆಯುಳು ನೀನು ತಿಳಿಯಿದೆ ಗೌರವ ಶಿರವ ಧರೆಯುಳು ನೀನು ಚೆಲ್ಲುತ್ತಾ ಸೇರುವೆ
ಪ್ರೇಯಸಿ ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯನಿ, ಚೆಲ್ಲುತ್ತ ಸೇರುವೆ ಕಾಂತೆಯನಿ. ಸಮಯವಿದೆ ಶೃಂಗಾರಕ್ಕೆ ಭೀಮ, ರಮತೆಯ ನೀರ ವಿರಾಮ. ಪ್ರಾಣೇಶ್ವರ ಪ್ರೇಯಸಿ ರಮತೆಯ ಮನಗೆ ನೀರ ವಿರಾಮ. ಸಮಯವಿದೆ. ನೆನಪಿದೆಯೇ? ಪ್ರೇಯಸಿ ನಾವಿನ್ನು ಅಂತಪುರಕ್ಕೆ ಹೋಗೋಣವೇ? ಆಗಲಿ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಚ್ಚುಪಾಸ್ಮದಂ ಶ್ವೇತಪದ್ಮದಳಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ, तं ಸೂರ್ಯಂ ಪ್ರಣಮಾಮ್ಯಹಂ. ಅರಿಯಲಾರದ ಘೋರಸನ್ ದೇಹದಾದಿಯಲ್ ಮುಳುಗಿದೆ, ಅರಿಯಲಾರದ ಘೋರಸನ್ ದೇಹದಾದಿಯಲ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಶ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದೆನು ಇಂದು ನಾನು. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದೆನು ನಿಂದು ನಾ. ನೀಗಿಸೋ ಶೋಧನೆಯ ಕೈಯದೆ, ನೀಗಿಸೋ ಶೋಧನೆಯ ಕೈಯದೆ. ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾಗದ ಘೋರ ಸಂದೇಶ ಭಾಸ್ಕರ, ಭಾಸ್ಕರ, ಭಾಸ್ಕರ. ಓಂ ಸೂರ್ಯದೇವಾಯ ನಮಃ, ಓಂ ಭಾಸ್ಕರಾಯ ನಮಃ. ಕರ್ಣ, ಓಂ ಸೂರ್ಯದೇವಾಯ ನಮಃ. ಕುಮಾರ ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು, ನನ್ನ ಹೆತ್ತ ತಾಯಿ ಕುಂತಿಯೇ? ಆ ನನ್ನ ಪರಮವೈರಿಯಾದ ಅರ್ಜುನ ತಾಯಿಯೇ? ಹೌದು ಅಮ್ಮ, ಕಂದ. ಇದೋ ನಿನಗೆ ನಮಸ್ಕರಿಸುವನು ತಾಯಿ. ಕೀರ್ತಿಶೀಲನಾಗು ಕಂದ. ಎಂತಹ ಕೀರ್ತಿ ಅಮ್ಮ ನನ್ನದು. ಬಹುದಿನದ ಬಯಕೆ ಒಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಒಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಹಡೆದೆ. ಕರುಣೆಯ ತೋರಿದೆ ಕುವರನ ಹಾಡೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಜನ
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನನಿ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದ ನಾನರಿಯೇ ಮಗುವಮ್ಮ ನಾನಾಗ ಏನೊಂದ ನಾನರಿಯೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಕರುಣೆಯ ತೋರಿ ನಾ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಅಕ್ಷಮೆವೆನಿಸೆ ಜೀವವ ತೋರೆದೆ ಅಕ್ಷಮೆವೆನಿಸೆ ಜೀವವ ತೋರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಜನನಿ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿದು ಬೇಕೊರತೆ ಐವರ ಮಾತೆ ನಿನಗಿದು ಬೇಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬೀಳಲು ನಾನು ಮಾಡಿದ್ರ ಅಪರಾಧವಾದರೂ ಏನು ತಾಯಿ ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ ತಾಯಿ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು ಮನುಷ್ಯ ಮಾತ್ರನಾದು ಮಾಡಿದ ಅಪರಾಧವಾರು ಏನು ತಾಯಿ ಅಮ್ಮ ಈ ಪ್ರಪಂಚವೆಲ್ಲವೂ ಸೂತ ನೀಚ ಹೀನಪದವ ಎಂದು ಹೀಯಾಳುತ್ತಿರುವಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯ್ತಲ್ಲೇ ತಾಯಿ ಏಕಮ್ಮ ಸುಮ್ಮನಾದೆ ಹೇಳು ತಾಯಿ ಹೋಗಲೇ ಬಿಡು ನೀನು ನನ್ನ ಹೆತ್ತ ಆಯ್ಕೆ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ ಕರುಣೆ ತೋರಿದೆಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಲೋಕಪವಾದಕ್ಕೆ ನನಗೆ ಸೇದೆನು ಕ್ಷಮಿಸು ಕರುಣ ಲೋಕಪವಾದಕ್ಕೆ ನನಗೆ ಸೇದೆನು ಕಣ್ಣೀರಿನ ಆರಾಧನೆ ಈ
ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುವುದು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ನಿನ್ನ ಪಾದ ಸೇವೆಗಳನ್ನು ಮಾಡುತ್ತವ ಆ ಪಾಂಡವರಲ್ಲವೇ ತಾಯಿ ಶಕ್ತಿಶಾಲಿಗಳು. ನನ್ನಂತಹ ಪಾಪಿಗೆ ಅಂತ ಭಾಗ್ಯವೆಲ್ಲಿ ಬರಬೇಕು? ಆಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರನ್ನೇ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ಅದೊಂದ ಮಾತನ್ನು ಬಿಟ್ಟು ಬೇರೇನಾದ್ರೂ ಕೇಳು, ನಡೆಸಿಕೊಂಡವನು. ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರ ತಾಯಿ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ಳುತ್ತಿರುವೆನು, ಸೌಮಾತ್ರ ದಾನ ಮಾಡು ಕಂದ. ಅಮ್ಮ, ನೀನೇ ಹೇಳು, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನನ್ನ ತಾತಂದಿರು ನರಕಕ್ಕೆ ಬೀಳಲಾರರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತ ನೀಚನೆಂದು ಶಪಿಸಲಾರದೆ. ಸರ್ವದ ಆಗಲಾರ ತಾಯಿ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತ ಬೋಧನೆಯನ್ನು ಮಾಡಬೇಕು. ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ನೀವು 6 ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರಬೇಕದ್ದ. ಅಮ್ಮ, ಇದುವರೆಗೂ ಆ ಸೋದರ ಭಾವನೆಯೇ ನನ್ನಲ್ಲಿರವಲ್ಲ ತಾಯಿ. ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು, ಪುನಃ ಚಿಗುರುವುದೇ ತಾಯಿ. ಮೋಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ. ಬಿಡುತ್ತಾಯಿ ನೀನು ಚಿಂತೆಯನ್ನು. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತ ನೀಚನಲ್ಲ ತಾಯಿ. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವನು. ಕರ್ಣ, ಅಮ್ಮ, ಆತನು ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ಈ ಪ್ರಪಂಚವೆಲ್ಲವೂ ಸೂತ ನೀಚ ಹೀನ ಕುಲದವ ಎಂದು ದೂಷಿಸಿ ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನ ಮಾಡಿ ತನ್ನ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿರುವಾಗ ಆತನು ತೊರೆಯುವುದು ಧರ್ಮವೇ ತಾಯಿ. ಸರ್ವದ ಆಗಲಾರದು, ನಾವು ಪರಾಮುಖಲಾಗಲಾರೆ. ಕುಮಾರ, ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಕಂದ, ಅವರನ್ನು ಉಳಿಸಿಕೊಡು. ಆಗಬಹುದು ತಾಯಿ. ಯಾರನ್ನು ಬೇಕಾದ್ರೂ ಉಳಿಸುವನು, ಆ ನನ್ನ ಪರಮವೀರರಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಆತನನ್ನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತನಾಗಲಿ, ನನ್ನಿಂದ ಅರ್ಜುನನೇ ಮೃತನಾಗಲಿ. ನಿನಗೆ 5 ಜನ ಮಕ್ಕಳೇ ಉಳಿದೇವರು. ಬಿಡುತ್ತಾಯಿ ವ್ಯತೆಯನ್ನು. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ. ಅಮ್ಮ, ಅದೇನು ಹೇಳುತ್ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ? ಹೇಳುತ್ತಾಯಿ. ನಿನ್ನ ಮಾತನ್ನು ನಡೆಸಿಕೊಡದಾದ ಕಡು ಪಾಪಿ ಎಂದು ಭಾವಿಸಿದೆಯಾ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡೆನಲ್ಲೇ, ಕಟ್ಟ ಕಳೆಯದೋಳ್ ಕರ್ಮದಾರಿಗೆ ನಾ ಕಾಲಿಡೆನಲ್ಲೇ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಪಾಂಡ
ಬಾಣವನ್ನು ಪುನಃ ತೊಡಬೇಡ ಕರ್ಣ, ತೊಡಬೇಡ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರುವಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವರ್ತಕನ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು. ಉಳಿದದ್ದು ದೈವಚ್ಚೆ. ಅಮ್ಮ, ಶ್ರೀಕೃಷ್ಣ ಕುಟಲೋಪಾಯವು ಫಲಿಸಿತು. ನಮಗಿನ್ನು ಈ ಯುದ್ಧದಲ್ಲಿ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹೌದು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ಬಿಡಲಿ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ಬಿಡಲಿ. ಇಟ್ಟಾಣೆ ತೊಪ್ಪೆ ನಮ್ಮ, ನಿನ್ನಾಣೆ ತೊಪ್ಪೆ ನಮ್ಮ. ಬಿಡುತ್ತಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣನ ಕುಟಲೋಪಾಯವು ಫಲಿಸಿತು. ನಮಗಿನ್ನು ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಅಮ್ಮ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವ ತಾಯಿ. ಅದೇನು ಹೇಳು ಕಂದ. ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಹೌದು ತಾಯಿ, ದೈವವಶ ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಮಣ ಹೊಂದಿದರೆ ಸತ್ಯ ಸಂದನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಯನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ಳುವುದು ತಾಯಿ. ಇಷ್ಟೊಂದು ಸಂಕಟ ರಾಶಿಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮುಗವನೆಂದು ಯುಗದಿ ಕಾಣಲಹುದೆಯೇನೋ. ಅಮ್ಮ, ನಿನ್ನ ಮೊಗವನಿಂದು ಯುಗಾದಿ ಕಾಣಲಹುದೆಯೇನು. ಬಗೆ ಬಗೆಯಲು ನಮ್ದು ಕಣ್ಣೀರ ಸುರಿಸುತ್ತಲೇ, ಬಗೆ ಬಗೆಯಲು ನೊಂದು ಕಣ್ಣೀರ ಸುರಿಸುತ್ತಲೇ. ಅಮ್ಮ, ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೆಂದು. ಮಗನೇ, ನಿನ್ನ ಮೊಗವನು
ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದು ವ್ಯರ್ಥವೇ. ಈಗಲೇ ನಾನು ಯುದ್ಧ ಭೂಮಿಗೆ ಹೋಗಿ ಪೌರುಷರವತನ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವನು. ಉಳಿದದ್ದು ದೈವೇಚ್ಛೆ. ಏ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿನ್ನ ಲೀಲೆಯ, ಬಲ್ಲವರಾರಿಹರೋ ದೇವಾ, ಬಲ್ಲವರಾರಿಹರೋ. ಮಾನವರಾಗಿ ಧರಿಸಿರುವವರು ಯಾರಾದರೂ ಸರಿ, ಯಾರಿಗರು ಯೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಯೋಗವಿದ್ದರೂ ಸರಿ, ಭಾಗ್ಯವಿದ್ದರೂ